ನಾಳೆ ನಭೋಮಂಡಲದಲ್ಲಿ ಒಂದು ವಿಸ್ಮಯ ನಡೀಲಿಕ್ಕಿದೆ. ಆ ವಿಸ್ಮಯಕ್ಕೆ ಇಡೀ ಜಗತ್ತು ಸಾಕ್ಷಿಯಾಗಲಿಕ್ಕಿದೆ. ಮುಖ್ಯವಾಗಿ ನಾಳೆ ನಡೆಯಲಿಕ್ಕಿರುವಂತಹ ಚಂದ್ರಗ್ರಹಣ ಏನಿದೆ, ಈ ಗ್ರಹಣ ಖಗೋಳಶಾಸ್ತ್ರದ ಪ್ರಕಾರ ಬಹಳ ವಿಶೇಷವಾದದ್ದು. ಸದ್ಯ ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಇಸ್ರೋ ವಿಜ್ಞಾನಿಗಳು, ಅದೇ ರೀತಿಯಾಗಿ ನೆಹರು ತಾರಾಲಯದ ನಿರ್ದೇಶಕರಾಗಿರುವಂತಹ ಗುರುಪ್ರಸಾದ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಗ್ರಹಣ ಅಂತ ಹೇಳಿದಾಗ ಅದು ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡಿದ್ರೆ ಅದೊಂದು ನಂಬಿಕೆ, ಆದರೆ ಖಗೋಳಶಾಸ್ತ್ರದ ಪ್ರಕಾರ ನೋಡಿದ್ರೆ ಅದೊಂದು ಅದ್ಭುತ. ಸಾಮಾನ್ಯವಾಗಿ ಸೂರ್ಯಗ್ರಹಣವನ್ನು ಬರಿಗಣ್ಣಿನಿಂದ ನೋಡೋದಿಲ್ಲ, ಆದರೆ ಚಂದ್ರಗ್ರಹಣ, ನಾಳೆ ನಡೆಯುವಂಥ ಚಂದ್ರಗ್ರಹಣ, ಅದ್ರ ಬಗ್ಗೆ ಸಾಕಷ್ಟು ಓಡಾಡ್ತಾ ಇದೆ. ರಕ್ತ ವರ್ಣಕ್ಕೆ ತಿರುಗ್ತಾನೆ ಚಂದ್ರ ಅಂತೆಲ್ಲ ಓಡಾಡ್ತಾ ಇದೆ. ಏನು ವಿಶೇಷತೆ ಸರ್ ಇದ್ರು? ಖಂಡಿತ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮಸ್ಕಾರ ಎಲ್ರಿಗೂ. ನಾಳೆ ಒಂದು ತಾವು ಹೇಳಿದಾಗೆ ವಿಸ್ಮಯಕಾರಿಯಾದ ಹಾಗೂ ವಿರಳವಾದ ಒಂದು ವಿದ್ಯಮಾನ ನಡೀತಾ ಇದೆ. ಅದೇ ಸಂಪೂರ್ಣ ಚಂದ್ರಗ್ರಹಣ ಅಥವಾ ಪೂರ್ಣ ಚಂದ್ರಗ್ರಹಣ ಅಂತ. ಇದು ಏನಪ್ಪ ಅಂದರೆ, ನಾಳೆ ರಾತ್ರಿ ಅಂದರೆ ಸೆಪ್ಟೆಂಬರ್ 7ನೇ ತಾರೀಕು 2025 ರಾತ್ರಿ 8:58 ಪ್ರಾರಂಭ ಆಗುತ್ತೆ. ಸುಮಾರು 5:27 ಕಾಲ ಮುಂದುವರೆದು ಸೋಮವಾರ ಬೆಳಗಿನ ಜಾವ 2:25 ಮುಗಿಯುತ್ತೆ. ಈ ಒಂದು ಸಂಪೂರ್ಣ ಚಂದ್ರಗ್ರಹಣದ ವಿಶೇಷ ಏನಪ್ಪ ಅಂದರೆ, ಇದು ಸಂಪೂರ್ಣ ಚಂದ್ರಗ್ರಹಣ 1:22 ಕಾಲ ನಡೆಯುತ್ತೆ. ಇಡೀ ಗ್ರಹಣನೇ 5:27 ಕಾಲ ನಡೆಯುತ್ತೆ. ಇವಾಗ ಈ ಒಂದು ವಿದ್ಯಮಾನ ನಾಳೆ ನಡೆಯುತ್ತಲ್ಲ, ಅದು ಇಡೀ ಭಾರತಾದ್ಯಂತ ಗೋಚರಿಸುತ್ತೆ. ಅದು ಇದರ ವಿಶೇಷ. ಜೊತೆಗೆ ಇದನ್ನು ಬರಿಗಣ್ಣಿಂದ ನೋಡ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಸೂರ್ಯಗ್ರಹಣನ ಬರಿಗಣ್ಣಿಂದ ನೋಡಬಾರ್ದು ಅಂತ ಹೇಳ್ತಾರೆ. ಖಂಡಿತ. ಯಾಕಂದರೆ ಸೂರ್ಯನನ್ನು ಮೊದಲನೇದಾಗಿ ದೃಷ್ಟಿಸಿ ನೋಡಬಾರ್ದು, ತದೇಕ ಚಿತ್ತದಿಂದ. ಅಂದರೆ ಸಾಕಷ್ಟು ಹೊತ್ತು ನೋಡಬಾರ್ದು. ಆ ಥರ ಯಾರೂ ನೋಡೋದಿಲ್ಲ. ಸೂರ್ಯ ಎಲ್ಲೋಗ್ತಾನೆ, ಇಲ್ಲೇ ಇರ್ತಾನೆ ಅಂತ ಯಾರೂ ನೋಡೋದಿಲ್ಲ. ಸೂರ್ಯಗ್ರಹಣದ ವೇಳೆಯಲ್ಲಿ ಸೂರ್ಯನ ನೋಡೋದಕ್ಕೆ ನೋಡಿದ ಕಪ್ಪು ಕಾಣಿಸ್ತಾ ನೋಡೋಕೆ ಹೋಗ್ತಾರೆ. ಆದರೆ ಆ ವೇಳೆಯಲ್ಲಿ ಇದ್ದಕ್ಕಿದ್ದಂತೆ ಚಂದ್ರ ಪಕ್ಕಕ್ಕೆ ಸರಿದು ಬೆಳಕು ಏನಾದರೂ ಬಂದುಬಿಟ್ರೆ ಕಣ್ಣಿಗೆ ಘಾಸಿ ಆಗೋ ಅಂಥ ಅವಕಾಶ ಇರುತ್ತೆ. ಹಾಗಾಗಿ ವಿಜ್ಞಾನಿಗಳು ಹೇಳ್ತಾರೆ, ಆ ರೀತಿ ನೇರವಾಗಿ ನೋಡಬೇಡಿ, ಅದಕ್ಕೆ ವಿಶೇಷವಾದ ಒಂದು ಗ್ಲಾಸ್ ಸಿಗುತ್ತೆ, ಅದನ್ನು ಕೊಟ್ಟು ಆ ವಿಜ್ಞಾನಿಗಳು ಅಥವಾ ತಾರಾಲಯ ಇಂಥ ಕಡೆ ಕೊಟ್ಟಿದ್ದನ್ನು ನೋಡ್ಬೋದು. ಆದರೆ ಚಂದ್ರಗ್ರಹಣದ ವಿಚಾರದಲ್ಲಿ, ಜೊತೆಗೆ ಈ ಚಂದ್ರಗ್ರಹಣ ನಾಳೆ ರಾತ್ರಿ ನಡೆಯೋದ್ರಲ್ಲೂ ಏನು ಅದನ್ನು ಬರಿಗಣ್ಣಿನಿಂದ ನೋಡುವುದರಿಂದ ಯಾವುದೇ ತೊಂದರೆ ಇಲ್ಲ. ಚಂದ್ರಗ್ರಹಣವನ್ನು, ಈ ಚಂದ್ರಗ್ರಹಣ ಅಂತಲ್ಲ, ಯಾವುದೇ ಚಂದ್ರಗ್ರಹಣವನ್ನಾಗಲಿ ನೀವು ಬರಿಗಣ್ಣಿಂದ ನೋಡಬಹುದು. ಆಯ್ತಲ್ವಾ? ಸೊ ಹಾಗಾಗಿ ಇದನ್ನು ನಾನು ಹೇಳಿದೆ, ಭಾರತಾದ್ಯಂತ ನೋಡ್ಬೋದು, ಬರಿಗಣ್ಣಿಂದ ನೋಡ್ಬೋದು, ನಿಮ್ಮ ಮನೆಗಳ ಮೇಲಿಂದಲೇ ನೋಡಬಹುದು. ಇದನ್ನು ತಾರಾಲಯ ಅಂತ ಕಡೆ ಬಂದ್ಬಿಟ್ಟು ಏನೋ ಟೆಲಿಸ್ಕೋಪಿಂದ ನೋಡ್ತೀನಪ್ಪ ನಾನು, ದೂರದರ್ಶಕದ ಮೂಲಕ, ದೂರಬೀನ್ ಮೂಲಕ, ಅಂದರೆ ಬ್ಯಾನಕ್ಯುಲರ್ಸ್ ಮೂಲಕ, ಆ ಥರ ಏನಿಲ್ಲ. ನೀವು ಬರೀ 2 ಕಣ್ಣೇ ಸಾಕು ಇದನ್ನು ಕಂಡು ಆನಂದಿಸೋದಕ್ಕೆ. ಹಾಗಾಗಿ ಇಲ್ಲೂ ನಾವು ಕೆಲವು ಅನುಕೂಲಗಳನ್ನು ಕಲ್ಪಿಸ್ತಾ ಇದ್ದೀವಿ. ತಾರಾಲಯಕ್ಕೆ ನಾಳೆ ಬರಬಹುದಾ? ಬಂದರೆ ಏನಾದರೂ ವ್ಯವಸ್ಥೆ ಇರುತ್ತೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟು? ಎಕ್ಸ್ಪ್ಲನೇಷನ್ ಖಂಡಿತ, ಉಪನ್ಯಾಸಗಳಿರುತ್ತೆ. ಜೊತೆಗೆ ಕೆಲವು ಟೆಲಿಸ್ಕೋಪ್ಗಳನ್ನ ಇಡ್ತಾ ಇದ್ದೀವಿ. ಆದರೆ ಟೆಲಿಸ್ಕೋಪ್ನ ಮೂಲಕ, ಬೈನಾಕ್ಯುಲರ್ ಮೂಲಕ ನೋಡಿದ್ರೆ ನಿಮಗೆ ಕಾಣಿಸೋದು ಚಂದ್ರನ ಮೇಲ್ಮೈ ಸ್ವರೂಪಗಳು ಸ್ವಲ್ಪ ಹೆಚ್ಚಿನ ಸ್ಪಷ್ಟತೆಯಿಂದ ಕಾಣ್ಬೋದು, ಸ್ವಲ್ಪ ದೊಡ್ಡದಾಗಿ ಕಾಣ್ಬೋದು. ಇಲ್ಲಾಂದರೆ ಬರಿಗಣ್ಣಿಂದನೇ ನೋಡಿ, ನೀವು ಏನೂ ತೊಂದರೆ ಇಲ್ಲ, ಅದು ಮನೆ ಮೇಲಿಂದನೇ ನೋಡ್ಬೋದು. ನಾನು ಮೊದಲೇ ಹೇಳಿದೆ, ಈ ಗ್ರಹಣ ಪ್ರಾರಂಭ ಆಗೋದು ರಾತ್ರಿ 8:58 ನಾಳೆ ಭಾನುವಾರ ಸೆಪ್ಟೆಂಬರ್ 7ರಂದು ರಾತ್ರಿ 8:58. ಆದರೆ 8:58 ಪ್ರಾರಂಭ ಆದಾಗ ಗ್ರಹಣ ಚಂದ್ರ ಭೂಮಿಯ ಅರೆ ನೆರಳು ಅಂತ ಹೇಳ್ತೀವಿ, ಅಂದರೆ ಪೆನಂಬ್ರಾ ಅಂತ, ಹೊರಭಾಗದ ನೆರಳು, ಅದನ್ನು ಪ್ರವೇಶಿಸುತ್ತೆ. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಯಾಕೆ ನೆರಳು ಬೀಳುತ್ತೆ ಅಂದರೆ, ಮೊದಲು ಸೂರ್ಯನ ಬೆಳಕು, ಅದರ ನಂತರ ಭೂಮಿ ಬರುತ್ತೆ, ಅದರ ನಂತರ ಚಂದ್ರ ಬರ್ತಾನೆ. ಈ ರೀತಿ ಒಂದೇ ಸರಳ ರೇಖೆಯಲ್ಲಿ ಬರ್ತಾಯಿದೆ, 3 ಸ್ಟ್ರೈಟ್ ಲೈನ್. ಹಾಗಾಗಿ ಭೂಮಿ ಸೂರ್ಯನ ಬೆಳಕಿಗೆ ಅಡ್ಡ ಬಂದು ಚಂದ್ರನ ಮೇಲೆ ಅದು ಬೀಳದಂತೆ ಮಾಡುತ್ತೆ. ಆದರೆ ಅದರ ನೆರಳು ಬೀಳುತ್ತೆ ಚಂದ್ರನ ಮೇಲೆ, ಅಥವಾ ನೆರಳು ಬೀಳುತ್ತೆ ಚಂದ್ರನ ಮೇಲೆ ಅನ್ನೋದಕ್ಕಿಂತ ಭೂಮಿಯ ನೆರಳು ಏನಿರುತ್ತೋ ಅದನ್ನು ಚಂದ್ರ ಪ್ರವೇಶ ಮಾಡ್ತಾನೆ. ಇಲ್ಲಿ 2 ಥರ ನೆರಳಿದೆ. ಒಂದು ಅರೆ ನೆರಳು ಅಂತ ಆಚೀಚೆ ಇರುತ್ತೆ, ದಟ್ಟವಾದ ನೆರಳು ಅಂಬ್ರಾ ಅಂತ ಹೇಳ್ತೀವಿ. ಅದಕ್ಕಿಂತ ಆಚೀಚೆ ಇರುವಂಥದ್ದು ವಿರಳವಾದ ನೆರಳು ಅಥವಾ ಅರೆ ನೆರಳು, ಪೆನಂಬ್ರಾ ಅಂತ. ಈ ಪೆನಂಬ್ರಾಗೆ ಚಂದ್ರ ನಾಳೆ 8:58 ರಾತ್ರಿ ಪ್ರವೇಶಿಸ್ತಾ ಇದ್ದಾನೆ. ಆದರೆ 8:58 9:57 ತನಕ, ಹತ್ತಿರ 10 ಗಂಟೆ ತನಕ ನಮಗೆ ಚಂದ್ರಗ್ರಹಣ ನಡೀತಾ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕಂದರೆ ಚಂದ್ರನ ಕಾಂತಿಯಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಗೊತ್ತೇ ಆಗಲ್ಲ ನಮಗೆ, ಸಾಮಾನ್ಯ ಜನರಿಗಂತೂ ಗೊತ್ತೇ ಆಗಲ್ಲ. ಹಾಗಾಗಿ
ನಿಜವಾಗಿ ಎಲ್ರಿಗೂ ಗೋಚರ ಆಗುವಂತೆ ಗ್ರಹಣ ಪ್ರಾರಂಭ ಆಗೋದು 9:57 ಆವಾಗ ಚಂದ್ರ ಈ ಅರೆನೆರಳಿನ ಭಾಗದಿಂದ ದಟ್ಟವಾದ ನೆರಳು ಅಂಬ್ರಾಗೆ ಪ್ರವೇಶ ಮಾಡೋಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಏನಾಗುತ್ತೆ, ಚಂದ್ರನ ಬಿಂಬ ಮಸುಕಾಗ್ತಾ ಆಗ್ತಾ 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 ಕಾಲ ಕಳೆದಂತೆ ಹೆಚ್ಚಾಗಿ ಮಸುಕಾಗ್ತಾ ಹೋಗುತ್ತೆ. ಕಡೆಗೆ 11 ಗಂಟೆ ಅಷ್ಟೊತ್ತಿಗೆ ರಾತ್ರಿ ಚಂದ್ರ ಭೂಮಿಯ ದಟ್ಟವಾದ ನೆರಳು ಅಂಬ್ರನ ಪೂರ್ಣವಾಗಿ ಪ್ರವೇಶಿಸ್ಬಿಡ್ತಾನೆ. ನೀವು ಇವಾಗ ಮತ್ತೊಂದು ಪ್ರಶ್ನೆ ಕೇಳ್ಬೋದು, ಇವಾಗ ನೆರಳು ಪ್ರವೇಶಿಸ್ಬಿಡ್ತಾನೆ, ಗಾಢವಾದ ನೆರಳು ಅಥವಾ ದಟ್ಟವಾದ ನೆರಳನ್ನು, ಚಂದ್ರ ಮಾಯ ಆಗೋಗ್ಬಿಡ್ತಾನೆ ಹಾಗಾರೆ? ಇಲ್ಲ, ಖಂಡಿತ ಇಲ್ಲ. ಆ ಅಂಬ್ರ ಅನ್ನುವ ಪ್ರದೇಶದಲ್ಲಿ ಇದ್ದಾಗ ಚಂದ್ರ ಮಾಯವಾಗುವ ಬದಲು, ಅಂದರೆ ಅಗೋಚರವಾಗುವ ಬದಲು ಚಂದ್ರ ರಕ್ತವರ್ಣದವನಾಗಿ, ರಕ್ತ ಅನ್ನೋದಕ್ಕಿಂತ ಇದಾಗಲೇ ತುಂಬ ಜನಪ್ರಿಯಗೊಳಿಸಲಾಗಿದೆ ಈ ಒಂದು ಪದನ, ಆದರೆ ಇದು ಕಿತ್ತಲೆ ಬಣ್ಣ ಅಂತ ಹೇಳ್ಬೋದು. ಕಿತ್ತಲೆ ಹಾಗೂ ತಾಮ್ರ ಮಿಶ್ರಿತ ಬಣ್ಣದ ಒಂದು ಆಕಾಶಕಾಯವಾಗಿ ಚಂದ್ರಗೋಲ ನಮಗೆ ಕಾಣಿಸುತ್ತೆ. ಇದಕ್ಕೆ ಸಂಪೂರ್ಣ ಚಂದ್ರಗ್ರಹಣ ಅಂತ ಹೆಸರು. ಈಗ ಸರ್, ಸಾಮಾನ್ಯವಾಗಿ ಚಂದ್ರಗ್ರಹಣ ಆಗ್ತಾ ಇರುತ್ತೆ, ನಾವೆಲ್ಲ ನೋಡಿದ್ದೀವಿ. ಆದರೆ ಈ ಬಣ್ಣಕ್ಕೆ ಚಂದ್ರ ತಿರುಗೋದು ಬಹಳ ಅಪರೂಪ. ಜೊತೆಗೆ ಇದನ್ನು ಬಹಳ ಅಪರೂಪದ ಚಂದ್ರಗ್ರಹಣ. ಈ ಸಲ ಎಲ್ಲಾದರೂ ನಾವು ಅದನ್ನು ನೋಡೋದು ಮಿಸ್ ಮಾಡಿಕೊಂಡ್ರೆ 2 ವರ್ಷ ಕಾಯಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. 2028 ಡಿಸೆಂಬರ್ ಕೊನೆಯಲ್ಲಿ ಈ ಥರದ್ದು ಒಂದು ಆಗತ್ತೆ ಅಂತ. ಯಾಕಿದು ಅಂತ? ಖಂಡಿತ ಭಾಳ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು. ಇವಾಗ ನಾನು ಮಧ್ಯದಲ್ಲಿ ಹೇಳ್ತಾ ಇದ್ದೆ, 11 ಗಂಟೆ ರಾತ್ರಿಯಿಂದ 12:22 ತನಕ ಸೋಮವಾರ ಬೆಳಗಿನ ಜಾವ ಈ ರಕ್ತವರ್ಣದ ಚಂದ್ರನೇ ಕಾಣಿಸ್ತಾನೆ. ಅಲ್ಲಿಂದ ಪುನಃ ಈ ದಟ್ಟವಾದ ನೆರಳು ಅಂಬ್ರಾಯಿಂದ ಚಂದ್ರಗೋಲ ಆಚೆ ಬರೋಕ್ಕೆ ಪ್ರಾರಂಭ ಆದಂತೆ ಭಾಗಶಃ ಗ್ರಹಣ, ಮತ್ತು ಚಂದ್ರನ ಒಂದು ಭಾಗ ಮಾತ್ರ ಕಾಣಿಸುತ್ತೆ. ಕಡೆಗೆ 1:26 ಚಂದ್ರ ದಟ್ಟವಾದ ನೆರಳಿನಿಂದ ಹೊರಬಂದು ಪುನಃ ಅರೆ ನೆರಳಿನ ಪ್ರದೇಶನ ಮುಟ್ಟುತ್ತಾನೆ. ಆವಾಗ ತಿರ್ಗಾ ಗ್ರಹಣ ಬಿಟ್ಬಿಡ್ತು ಅಂತಲೇ ನಾವು ಅನ್ಕೋತೀವಿ. ಆದರೆ ಪೂರ್ಣವಾಗಿ ಗ್ರಹಣ ಅಂತ್ಯಗೊಳ್ಳೋದು 2:25 ಸೋಮವಾರ ಬೆಳಗಿನ ಜಾವ. ಇವಾಗ ಚಂದ್ರ ರಕ್ತವರ್ಣದ್ದಾಗಿ ಕಾಣೋದು ಸಂಪೂರ್ಣ ಚಂದ್ರಗ್ರಹಣದ ವೇಳೆಯಲ್ಲಿ. ಈ ವರ್ಷ ಈ ಮಾರ್ಚ್ನಲ್ಲಾಗಿದ್ದರಲ್ಲಿ ಆ ರೀತಿ ನಮಗೆ ಕಾಣಲಿಲ್ಲ. ಆದರೆ ಈ ಬಾರಿ ಸೆಪ್ಟೆಂಬರ್ 7-8 ನಡೀತಾ ಇರೋ ಗ್ರಹಣದ ವೇಳೆಯಲ್ಲಿ ಚಂದ್ರ 1:22 ಕಾಲ ತಾಮ್ರವರ್ಣ ಹಾಗೂ ಕಿತ್ತಲೆ ಬಣ್ಣದ ಮಿಶ್ರಿತ ಬಣ್ಣದವನಾಗಿ ಕಾಣ್ತಾನೆ. ಇಂತಹ ಅಪೂರ್ವ ದೃಷ್ಟಿಯ ವಿಸ್ಮಯಕಾರಿಯಾದ ದೃಶ್ಯ ತಾವೇ ಹೇಳ್ದಂಗೆ ಆಮೇಲೆ ವಿರಳವಾದ ದೃಶ್ಯ ಇದು. ಹೀಗಾಗಿ ಎಲ್ಲರೂ ಇದನ್ನು ನೋಡಿ ಆನಂದಿಸ್ಬೋದು. ಏಕೆಂದರೆ ಇದೇ ರೀತಿಯ ವಿದ್ಯಮಾನವನ್ನು, ಅಂದರೆ ಸಂಪೂರ್ಣ ಚಂದ್ರಗ್ರಹಣವನ್ನು ನಾವು ಕಾಣೋದಕ್ಕೆ ನೀವು ತಾವೇ ಹೇಳಿದಾಗೆ ಡಿಸೆಂಬರ್ 2028 ತನಕ ಕಾಯಬೇಕು, ಡಿಸೆಂಬರ್ 31 ಆ ವರ್ಷದ್ದು. ಹಾಗಾಗಿ ಚಂದ್ರಗ್ರಹಣವೇ ವಿರಳ, ಅದರಲ್ಲೂ ಸಂಪೂರ್ಣ ಚಂದ್ರಗ್ರಹಣ ಇನ್ನೂ ವಿರಳ, ಅಂದರೆ ಎಲ್ರಿಗೂ ಕಾಣೋ ಹಾಗೆ ಇದು ಭಾರತಾದ್ಯಂತ ಗೋಚರಿಸ್ತಾ ಇದೆ. ಜೊತೆಗೆ ಇವತ್ತು ಭೂಮಿಯ ಜನಸಂಖ್ಯೆ ಸುಮಾರು 800 ಕೋಟಿ ಇರ್ಬೋದು, 8 ಬಿಲಿಯನ್. ಅದರಲ್ಲಿ 88% ಭಾಗ ಈ ಒಂದು ಗ್ರಹಣವನ್ನು ಕಾಣುವ ಅವಕಾಶನ ಪ್ರಕೃತಿ ನಮಗೆ ಕಲ್ಪಿಸ್ಕೊಟ್ಟಿದೆ. ಎಲ್ರಿಗೂ ಸಂಪೂರ್ಣ ಚಂದ್ರಗ್ರಹಣ ಕಾಣದೇ ಇರ್ಬೋದು, ಆದರೆ ಚಂದ್ರಗ್ರಹಣದ ಯಾವುದಾದ್ರೂ ಒಂದು ಹಂತ ಒಟ್ಟಾಗಿ ಸುಮಾರು 700 ಕೋಟಿ ಜನ ನೋಡುವಂತಹ ಅವಕಾಶ ಇದೆ. ಹಾಗಾಗಿ ತಮ್ಮ ಮನೆಗಳ ಮೇಲಿಂದನೇ ಇದನ್ನು ನೋಡಿ ಆನಂದಿಸ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸರ್, ಈಗ ಭಾರತ ಒಂದಿಷ್ಟು ಚಂದ್ರಯಾನಗಳನ್ನು ಕೈಗೊಂಡಿದೆ, ಜೊತೆಗೆ ಅದರ ಬಗ್ಗೆ ಅಧ್ಯಯನಗಳು ಆಗ್ತಾ ಇದೆ. ಈ ಗ್ರಹಣ ಅಧ್ಯಯನಕ್ಕೆ ಏನಾದರೂ ಪೂರಕವಾಗಿದೆಯಾ? ಜೊತೆಗೆ ಆ ನಿಟ್ಟಿನಲ್ಲಿ ಏನಾದರೂ ಒಂದಿಷ್ಟು ಅಧ್ಯಯನಗಳಾಗ್ತಾ ಇದೆಯಾ? ಹೇಗೆ ನೋಡಿ, ವೈಜ್ಞಾನಿಕ ದೃಷ್ಟಿಯಿಂದ ತಾವು ಕೇಳಿದ ಪ್ರಶ್ನೆ ಬಹಳ ಸಮಂಜಸವಾಗಿದೆ. ನಾನು ಇಂತಹ ಪ್ರಶ್ನೆಗಳನ್ನು ಕೇಳಬೇಕು. ಯಾಕೆ ಅಂದರೆ ನೋಡಿ, ಈ ಒಂದು ಗ್ರಹಣದ ವೇಳೆಯಲ್ಲಿ ಅದನ್ನು ಅಧ್ಯಯನ ಮಾಡೋದರಿಂದ ಏನಾದರೂ ನಾವು ಗುರುತಿಸಬಹುದಾ, ವಿಜ್ಞಾನದ ಮುನ್ನಡೆಗೆ ಕಾರಣ ಆಗುತ್ತೆ ಅಂತ? ಖಂಡಿತ. ಯಾಕಂದರೆ ಈ ಗ್ರಹಣದ ವೇಳೆಯಲ್ಲಿ, ಸಂಪೂರ್ಣ ಚಂದ್ರಗ್ರಹಣದ ವೇಳೆಯಲ್ಲಿ, ಅಂದರೆ ನಾಳೆ 11-12-22 ತನಕ ಚಂದ್ರ ರಕ್ತವರ್ಣ ಅಂತ ಹೇಳಿದೆ, ಆ ಬಣ್ಣದಲ್ಲಿ ಕಾಣಿಸ್ತಾನೆ. ಅದಕ್ಕೆ ಕಾರಣ ಯಾಕೆ ಅಂದರೆ ಇಷ್ಟೇ ಕಾರಣ. ಸೂರ್ಯನ ಬೆಳಕು ಬಿಳಿ ಬೆಳಕೆ ತಾನೇ ನಮಗೆ ಬರೋದು. ಆ ಬಿಳಿ ಬೆಳಕು 7 ಬಣ್ಣಗಳನ್ನು ಹೊಂದಿದೆ. ಬಹಳ ಹಿಂದೆ ಒಂದು ಕನ್ನಡದ ಚಲನಚಿತ್ರ ಗೀತೆ ಕೂಡ ಇತ್ತು, 7 ಸ್ವರವು ಸೇರಿ ಸಂಗೀತವಾಯಿತು, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು. ಇದರಲ್ಲಿ 7 ಬಣ್ಣಗಳಿದೆ.
ಅದರಲ್ಲಿ ಚಂದ್ರಗ್ರಹಣದ ವೇಳೆಯಲ್ಲಿ ಏನಾಗುತ್ತೆ ಅಂದರೆ ಭೂಮಿ ಸೂರ್ಯನ ಬೆಳಕು ಚಂದ್ರನನ್ನು ತಲುಪದಂತೆ ತಡೆಯುತ್ತೆ. ಭೂಮಿಯ ಘನ ಭಾಗ ಅಂದರೆ ನಾವೆಲ್ಲ ನಿಂತಿರುವಂಥದ್ದು ಭೂಮಿ ತಡಿಬೋದು, ಭೂಮಿಯ ವಾತಾವರಣ ಆ ರೀತಿ ತಡೆಯಲ್ಲ. ಭೂಮಿಯ ವಾತಾವರಣದ ಮೂಲಕ ಸೂರ್ಯನ ಬೆಳಕು ಹಾದು ಹೋಗುತ್ತೆ. ಆದರೆ ಅದರಲ್ಲಿ ನೀಲಿ ಬಣ್ಣ ಏನಾಗುತ್ತೆ, ಚದುರಿ ಹೋಗುತ್ತೆ, ಎಲ್ಲ ಕಡೆ ಎಲ್ಲ ದಿಕ್ಕಿನಲ್ಲೂ ಚದುರಿ ಹೋಗುತ್ತೆ. ಆದರೆ ಕೆಂಪು ಬಣ್ಣದ ಬೆಳಕು ಏನಾಗುತ್ತೆ, ವಾತಾವರಣದ ಮೂಲಕ ತೂರಿ ಹೋಗಿ ಬಾಗಿ ನೆರಳಿನಲ್ಲಿರುವಂತಹ ಚಂದ್ರನ ಮೇಲೆ ಬೀಳುತ್ತೆ. ಹಾಗಾಗಿ ಚಂದ್ರ ನಮಗೆ ರಕ್ತವರ್ಣದವನಾಗಿ ಕೆಂಪು ಬೆಳಕು ತಲುಪೋದ್ರಿಂದ ಅಲ್ಲಿ ಕಾಣ್ತಾನೆ. ಏನು ನಾವು ಗಮನಿಸ್ಬೋದು, ವಾತಾವರಣದ ಸ್ಥಿತಿಯನ್ನು ನಾವು ಅಧ್ಯಯನ ಮಾಡೋದಕ್ಕೂ ಕೆಲಮಟ್ಟಿಗೆ ಇದನ್ನು ಬಳಸ್ಕೋಬೋದು. ಜೊತೆಗೆ ಈ ಬೆಳಕು ಯಾವಾಗ ಕಮ್ಮಿ ಆಗೋಗ್ಬಿಡುತ್ತೋ ಚಂದ್ರನ ನೆಲ ಬಹಳ ಸುಲಭವಾಗಿ ಅದೇನಾಗುತ್ತೆ, ಸುಲಭವಾಗಿ ಅನ್ನೋದಕ್ಕಿಂತ ಬಹು ಬೇಗನೆ ಅದು ತನ್ನ ಉಷ್ಣತೆನ ಶಾಖವನ್ನು ಕಳೆದುಕೊಂಡು ಉಷ್ಣತೆ ಇದ್ದಕ್ಕಿದ್ದಂಗೆ ಕೆಳಗೋಗ. ಭೂಮಿ ಮೇಲೆ ಆ ರೀತಿ ಆಗಲ್ಲ, ಯಾಕೆಂದರೆ ಚಂದ್ರನಿಗೆ ವಾತಾವರಣ ಇಲ್ಲ. ಹಾಗಾಗಿ ನೀವು ಶಾಖದ ಒಂದು ಮೂಲ ತೆಗೆದ ತಕ್ಷಣ ಅದು ಉಷ್ಣತೆ ತೀವ್ರವಾಗಿ ಕಮ್ಮಿ ಆಗೋಗುತ್ತೆ. ಅದನ್ನೆಲ್ಲ ಯಾವ ರೀತಿ ಅದು ಕಡಿಮೆ ಆಗುತ್ತೆ, ಯಾಕದು, ಮಣ್ಣಿನ ಗುಣಲಕ್ಷಣಗಳೇನು, ಇದನ್ನೆಲ್ಲ ನೀವು ಅಭ್ಯಸಿಸ್ಬೋದು ವೈಜ್ಞಾನಿಕವಾಗಿ. ಇದರ ಮೂಲಕ ಇದನ್ನು ಮಾಡೋದು ಸಾಧ್ಯ. ಸರ್, ಇದು ಜಸ್ಟ್ ಫಾರ್ ಕ್ಯೂರಿಯಸ್, ನಮ್ಮಲ್ಲಿ ಗ್ರಹಣ ಆದ ತಕ್ಷಣ ನಾವೆಲ್ಲವನ್ನು ಶುದ್ಧೀಕರಿಸುವಂಥದ್ದು ಎಲ್ಲ ಮಾಡ್ತೀವಿ. ಸೂರ್ಯಗ್ರಹಣದ ಸಂದರ್ಭದಲ್ಲಿ ಅದು ಯಾಕೆ ಅಂತ ಹೇಳಿದ್ರೆ ಒಂದಿಷ್ಟು ಸೂಕ್ಷ್ಮಾಣು ಜೀವಿಗಳು ಹುಟ್ಟುಕೊಳ್ತವೆ ಅನ್ನುವ ಕಾರಣಕ್ಕೋಸ್ಕರ ಶುದ್ಧೀಕರಣ. ಚಂದ್ರಗ್ರಹಣದ ಸಂದರ್ಭದಲ್ಲೂ ಕೂಡ ನಾವು ಶುದ್ಧೀಕರಣ ಮಾಡ್ತೀವಿ. ಇದು ಏನಕ್ಕೆ, ಅದೇನಾದರೂ ವೈಜ್ಞಾನಿಕ ಕಾರಣ ಇದೆಯಾ ಇದಕ್ಕೆ? ಇದನ್ನು ನೀವು ಬೇರೆಯವ್ರಿಗೆ ಕೇಳಬೇಕಾಗುತ್ತೆ. ನನ್ನ ಒಂದು ದೃಷ್ಟಿಕೋನ, ನನ್ನ ಒಂದು ಈಗ ಚಂದ್ರನ ಇದು ಕಾಣದೇ ಇರುವಂಥ ಚಂದ್ರನ ಮೇಲ್ಮೈಗೆ ಸೂರ್ಯನ ಬೆಳಕು ನೇರವಾಗಿ ಬೀಳದ ಸಂದರ್ಭದಲ್ಲೂ ಕೂಡ ಯಾವುದಾದ್ರೂ ಸೂಕ್ಷ್ಮಾಣು ಜೀವಿ ಹುಟ್ಟುಕೊಳ್ಳುತ್ತಾ ಅಂತ? ಅಯ್ಯೋ, ಅಷ್ಟೊಂದೆಲ್ಲ ನನಗೆ ಆ ವಿಚಾರದಲ್ಲಿ ನನಗೆ ಗೊತ್ತಿಲ್ಲ ಅದು. ಯಾಕಂದರೆ ಈ ವಿಚಾರವಾಗಿ ನಾನು ಚಿಂತನೆ ಮಾಡಿಲ್ಲ, ಗಮನಿಸಿಲ್ಲ. ನನ್ನ ಗಮನ ಏನಿದ್ರು ಇದೊಂದು ಅದ್ಭುತವಾದ ಪ್ರಾಕೃತಿಕ ವಿದ್ಯಮಾನ, ಪ್ರಕೃತಿ ದತ್ತವಾದ ವಿದ್ಯಮಾನ. ಇದನ್ನು ಚೆನ್ನಾಗಿ ಗಮನಿಸಬೇಕು. ವೈಜ್ಞಾನಿಕವಾಗಿ ಇದನ್ನು ಅಭ್ಯಸಿಸುವ ಮೂಲಕ ವಿಜ್ಞಾನ ಇನ್ನೂ ಮುಂದುವರಿಬೇಕು ಆ ದೃಷ್ಟಿಯಿಂದ. ಆದರೆ ನಾವೊಂದು ಹೇಳ್ತೀನಿ, ಗ್ರಹಣಗಳನ್ನು ಕ್ಷಮಿಸಬೇಕು, ಮಾನವ ಒಂದು ಬಗೆಯ ಭಾವನಾತ್ಮಕವಾಗಿ ನೋಡಿದ್ದಾನೆ. ನೀವು ಸಾವಿರಾರು ವರ್ಷಗಳಿಂದ ನೋಡ್ಕೊಂಬಂದಂಗೆ ಈ ರೀತಿ ಮೊದಲು ತುಂಬ ಭಯಭೀತನಾಗೋದ ಮನುಷ್ಯ ಅಂತ ಹೇಳ್ಬೋದು ಮಾನವ. ಆದರೆ ಕ್ರಮೇಣ ಅವನ ಅನೇಕ ಅನಿಸಿಕೆಗಳೆಲ್ಲ ಬದಲಾವಣೆ ಆಗ್ತಾ ಬಂತು. ಪ್ರತಿಯೊಂದು ನಾಗರಿಕತೆಗೂ ತನ್ನದೇ ಆದ ಐತಿಹ್ಯ, ತನ್ನದೇ ಆದ ಒಂದು ನಂಬಿಕೆಗಳು ಇದೆಲ್ಲ ಇದೆ. ಇದು ನಮ್ಮ ಭಾರತಕ್ಕೆ ಮಾತ್ರ ಸೀಮಿತವಾಗಿ ಎಲ್ಲ ಕಡೆಯೂ ಇರುತ್ತೆ ಇದು. ಆದರೆ ಇದ್ರ ಬಗ್ಗೆ ಇದು ಸರಿ ತಪ್ಪು ಇದು ಅನ್ನೋದು ಕಡೆ ನನ್ನ ಗಮನ ಹೋಗಿಲ್ಲ. ನನ್ನ ಗಮನ ಎಲ್ಲ ಒಬ್ಬ ವಿಜ್ಞಾನಿಯಾಗಿ, ವಿಜ್ಞಾನ ಸಂವಹನಕಾರನಾಗಿ ನನ್ನ ಗಮನ ಹೋಗ್ತಾ ಇರೋದು ಏನಿದ್ರು ಇಂತಹ ವಿದ್ಯಮಾನವನ್ನು ಯಾವ ರೀತಿ ನಾವು ಅಭ್ಯಸಿಸಿ ಇನ್ನಷ್ಟು ಮುಂದುವರಿಬೋದು ಅನ್ನೋದು ಬಹಳ ಮುಖ್ಯ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಸದ್ಯ ಇದು ಬಹಳ ಅಪರೂಪವಾದಂತಹ ಚಂದ್ರಗ್ರಹಣ. ಇದನ್ನು ನೀವು ನೋಡಬೇಕು. ನೋಡಿದ ಬಳಿಕ ಇದು ಬಹಳ 2 ವರ್ಷಗಳವರೆಗೂ ಕಾಯಬೇಕಾಗತ್ತೆ ಇಂಥದ್ದೊಂದು ರಕ್ತವರ್ಣದ ಚಂದ್ರನನ್ನು ನೋಡೋದಕ್ಕೆ. ಹಾಗಾಗಿ ಇಂತಹ ಅಪರೂಪದ ವಿದ್ಯಮಾನವನ್ನು ಒಬ್ಬ ವಿಜ್ಞಾನಿಯಾಗಿ ನಾವೆಲ್ಲರೂ ಕೂಡ ಸಂಭ್ರಮಿಸ್ತೀವಿ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದ್ರು. ಜೊತೆಗೆ ತಾವೆಲ್ಲರೂ ಕೂಡ ನಾಳೆ ಮಿಸ್ ಮಾಡದೆ ಈ ಒಂದು ವಿದ್ಯಮಾನವನ್ನು ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರವಿ ವೈ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.